ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುಹೇಲ್ ದೇವ್ ಭಾರತೀಯ ಸಮಾಜ್ ಪಾರ್ಟಿ SBSP ಕರ್ನಾಟಕ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಅಭಿಮನ್ಯು ಮಣಿ ಪಿ ರವರನ್ನು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಅವರ ತೋಟದ ಮನೆಯ ಕಚೇರಿಯಲ್ಲಿ ಪಂಚ್ ಟಿವಿ ತಂಡವು ಭೇಟಿ ಮಾಡಿದಾಗ ಅವರ ಕಿರು ಪರಿಚಯ ಹೀಗಿತ್ತು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸರ್, ಸಮಾಜ ಸೇವೆ, ರಾಜಕೀಯ ಸೇವೆ ಇವೆಲ್ಲ ಇದು ಮಾಡ್ತಾ ಇದ್ದೀರಾ. ತಮ್ಮ ಕಿರು ಪರಿಚಯ ಸರ್. ನಮಸ್ತೆ ಸರ್. ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ನನ್ನ ಪರಿಚಯ ಅಂದರೆ ಇವತ್ತಿನ ಏನು ರಾಜ್ಯದಲ್ಲಿ ಚಾಲುವಾಗಿರ್ತಕ್ಕಂಥ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಭಿಮನ್ಯು ಮಣಿ ಪಿ. ನಾನು ಇವತ್ತು ಇದು ಈಗ SBSP ಅನ್ನೋ ಪಕ್ಷ ಅಂದರೆ ನೋಡಿ, ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷ ಇದು ರಾಷ್ಟ್ರೀಯ ಪಕ್ಷವಾಗಿರುತ್ತೆ. ಎಸ್ ಸರ್. ಈ ಪಕ್ಷದಲ್ಲಿ ತಾವೇನಾಗಿದ್ರಿ ಸರ್? ಸರ್, ಈ ಪಕ್ಷದಲ್ಲಿ ನಾನು ಈಗ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಕಳೆದ ಫೆಬ್ರವರಿ 10ನೇ ತಾರೀಕು ನಮ್ಮ ರಾಷ್ಟ್ರ ಅಧ್ಯಕ್ಷರಾದ ಓಂ ಪ್ರಕಾಶ್ ರಾಜ್ಭರ್ ಸಾಹೇಬರು UP ಕ್ಯಾಬಿನೆಟ್ ಮಂತ್ರಿಗಳಾಗಿರ್ತಾರೆ. ಅವರೇನು ಮಾಡ್ತಾರೆ, ಕಳೆದ ಫೆಬ್ರವರಿ ತಿಂಗಳಲ್ಲಿ 10ನೇ ತಾರೀಕು ನನ್ನ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಈಗ ಸದಾ ನಾನು ಅದೇ ಕಾರ್ಯ ಚಾಲ್ತಿಯಲ್ಲಿ ತೊಡಗಿಸ್ಕೊಂಡಿರ್ತೇನೆ. ಸ್ವಲ್ಪ ಇನ್ನಿಲ್ಲ ಸರ್, ರಾಜಕೀಯದಲ್ಲಿ ಇದಕ್ಕೂ ಮೊದಲು ಯಾವುದನ್ನು ಸಂಘಟನೆಗಳು ಪಕ್ಷ ಯಾವುದನ್ನು ಗುರುತಿಸ್ಕೊಂಬಕ್ಕೆ ವರ್ಕ್ ಮಾಡಿದ್ದೀರಾ? ಹೌದು ಸರ್. ನಾನು ಈ ಮುಂಚೆ ಬಂದು 2010ರಿಂದ ಸಹ ನಾನು ಪ್ರಜಾ ವಿಮೋಚನೆ ಚಳವಳಿ ಸಂಘಟನೆ ನಡೆಸ್ಕೊಂಡು ಕಾಂಗ್ರೆಸ್ ಪಕ್ಷದೊಳಗೆ ನಾನು ಒಳಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರ್ತೇನೆ. 2018ರಲ್ಲಿ ಕಾರಣಾಂತರಗಳಿಂದ ನಾನು ಕಾಂಗ್ರೆಸ್ ಪಕ್ಷದಿಂದ ಹೊರಬರುವಂಥ ಸಿಚುವೇಶನ್ ಬರುತ್ತೆ, ಹೊರಗೆ ಬಂದಿರುತ್ತೇನೆ. ಅದಾದಮೇಲೆ ನಾನು ಸ್ವತಂತ್ರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸಮಾಜ ಸಂಘ, ಆ ಸಂಘಟನೆಯನ್ನು ರೀಇನಾಗ್ರೇಷನ್ ಮಾಡಿಕೊಂಡು ಸ್ಟೇಟಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದರಿಂದ ನಾನು ತೊಡಗಿಸ್ಕೊಂಡು ನಾನು ಸಂಘಟನೆ ನಡೆಸ್ಕೊಂಡು ಬಂದಿರ್ತೇನೆ. ರಾಜಕೀಯವಾಗಿ ನಿಮ್ಮ ಕಾರ್ಯಚಟುವಟಿಕೆಗಳೇನು? ರಾಜಕೀಯವಾಗಿ ಅಂದರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರಗಳು, ಆ ಭ್ರಷ್ಟಾಚಾರಗಳ ವಿರುದ್ಧ ಹೋರಾಟ ಮಾಡಿ ನಾವು ಬೇಸತ್ತೋಗಿದ್ದೀವಿ. ಏನು ಸರ್ಕಾರಕ್ಕೆ ಪತ್ರಕಾಗಗಳು ಬರೆದು ನ್ಯಾಯಗಳು ಕೊಡಿಸಿ ಕೋರ್ಟು ಕೇಸು ಕಚೇರಿ ಅಂತ ನಾವು ಹೋರಾಟ ಮಾಡಿ ಸಾಕಾಗಿದ್ದೀವಿ. ಈ ಒಂದು ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳೆಲ್ಲ ಸೇರಿಕೊಂಡು ಏನು ಭ್ರಷ್ಟಾಚಾರ ಮೂಲ ಮಾಡ್ತಾಯಿದ್ದೋ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಈಗ ನಮ್ಮ ಕೈಲಿ ಆ ಹೋರಾಟ ಮಾಡೋಕ್ಕೆ ಇನ್ಮೇಲೆ ಆಗೋದಿಲ್ಲ. ಒಂದು ಪರ್ಯಾಯ ವ್ಯವಸ್ಥೆ ತರಬೇಕು ಅಂತಲೇ ನಾವು ಬಂದುಬಿಟ್ಟು ಒಂದು ರಾಷ್ಟ್ರೀಯ ಪಕ್ಷನ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿ ಇವತ್ತು ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷನ ನಾವು ತಂದಿದ್ದೀವಿ. ಸುಮಾರು ಒಂದು ದೊಡ್ಡ ಆಲೋಚನೆ ಮುಖಾಂತರ ತಂದಿದ್ದೀವಿ. ಇದು ರಾಷ್ಟ್ರೀಯ ಪಕ್ಷ ಆಗಿರುತ್ತೆ. ಈ ಪಕ್ಷದಿಂದ ನಾವು ಬಂದುಬಿಟ್ಟು ಭ್ರಷ್ಟ ಪಕ್ಷಗಳನ್ನ ನಾವು ಸೆಡ್ಡು ಹೊಡೆದು ನಾವೇನಾದ್ರು ರಾಜ್ಯದಲ್ಲಿ ಏನಾದರೂ ನಮ್ಮ ಪಕ್ಷನ ನಾವು ಆಡಳಿತಕ್ಕೆ ತಗೋಬರೋದಾದರೆ ಅದು ನಮ್ಗೆ ದೊಡ್ಡ ಜಯನೂ ಆಗುತ್ತೆ. ಈ ಎಲ್ಲ ಸಮಸ್ಯೆಗಳು, ಭ್ರಷ್ಟಾಚಾರ ಸಮಸ್ಯೆಗಳು, ಜನರಿಗೆ ತೊಂದರೆ ಆಗಿರೋಂಥ ಎಲ್ಲ ತೊಂದರೆ, ಎಲ್ಲ ಸಮಸ್ಯೆಗಳು ಸಹ ಒಂದೇ ಒಂದು ಪರಿಹಾರ ಅಂತಂದರೆ ಈ SBSP ಪಕ್ಷನ ನಾವು ಆಡಳಿತಕ್ಕೆ ತರುವಂಥ ಕೆಲಸ ಕರ್ನಾಟಕದಲ್ಲಿ ತರಬೇಕು ಅಂತಲೇ ನಾವು ಮುಖ್ಯವಾಗಿ ಈಗ ನಾವು ಸಂಘಟನೆ ಹೋರಾಟನ ಕೈ ಬಿಟ್ಟು ನಾವು ರಾಜಕೀಯವಾಗಿ ನಾವೀಗೆಲ್ಲ ಎಲ್ಲರೂ ಬೆಳೆಸಬೇಕು. ಎಲ್ಲ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಜನಕ್ಕೂ ನ್ಯಾಯ ಕೊಡಿಸ್ಬೇಕಾದ್ರೆ ಅದಕ್ಕೆ ರಾಜಕೀಯ ಪಕ್ಷ ನಾನು ಎತ್ತಿನಿಲ್ಲಿಸೋದು ಒಂದೇ ಪರಿಹಾರ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಇವತ್ತು ನಾವು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಹೇಗೆ MLA ಮಂತ್ರಿಗಳು ಸರ್, ಈಗ ರಾಷ್ಟ್ರ ಮಟ್ಟಕ್ಕೆ ತಗೊಂಡ್ರೆ ಲಾಸ್ಟ್ ಟೈಮ್ ನೋಡಿದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ಅರವಿಂದ್ ರಾಜ್ಭರ್ ಅವರು ಕ್ಯಾಬಿನೆಟ್ ಮಂತ್ರಿಗಳಾಗಿರ್ತಾರೆ. ಈ ಬಾರಿ UP ಕ್ಯಾಬಿನೆಟಲ್ಲಿ ಬಂದುಬಿಟ್ಟು ನಮ್ಮ ಓಂ ಪ್ರಕಾಶ್ ರಾಜ್ಭರ್ ಸಾಹೇಬರು ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದಾರೆ. ಈ ಥರ ಎಲ್ಲ ರಾಜ್ಯಗಳಲ್ಲೂ ಪಕ್ಷ ಭಾರಿ ಮುಂಚೂಣಿಯಲ್ಲಿದೆ. ತುಂಬ ಒಂದು ಒಲವು ಪಕ್ಷಕ್ಕಿದೆ. ಇದು ಭಾರಿ ಬಡವರ ಪಕ್ಷ ಅಂತ ಗುರುತಿಸ್ಕೊಂಡಿರೋ ಪಕ್ಷ ಇದು. ಈ ಒಂದು ಪಕ್ಷದಲ್ಲಿ ಬಂದುಬಿಟ್ಟು ನೋಟ್ ಕೊಡಿ ಓಟ್ ತಗೊಳ್ಳಿ ಅನ್ನೋದಿಲ್ಲ, ಆಯಿತಾ. ನಾವು ಜನರ ಹತ್ರ ಕೇಳೋದು, ನಿಮ್ಮ ಜೀವನ ಸುಧಾರಿಸ್ಕೋಬೇಕು, ನಿಮ್ಮ ಅಭಿವೃದ್ಧಿಗೊಳಿಸ್ಬೇಕಂತಂದರೆ, ನಿಮ್ಮ ಅಭಿವೃದ್ಧಿ ಆಗಬೇಕಂತಂದರೆ ಓಟು ಕೊಡಿ ನೋಟು ಕೊಡಿ ಅನ್ನೋ ಕಾನ್ಸೆಪ್ಟ್ ನಮ್ಮದು. ನೀವು ಓಟು ಕೊಡಿ, ಓಟ್ ಕೊಟ್ಟರೆ ನಾವು ಏನು ಮಾಡ್ತೀವಿ, ಈ ಮಜಬೂರ್ ಸರ್ಕಾರ ಅಂತಂದರೆ ಇದೇನಿದು ಇವತ್ತಿನ ಸರ್ಕಾರಗಳು ಏನಿದೆಯಲ್ಲ, ಹಿಂದಿ ಭಾಷೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಒಂದು ಪಾಠಗಳ ಮೇಲೆ ಕಾಂಚೀರಾಮ್ ಸರ್ ಹೇಳಿರ್ತಾರೆ. ಎಸ್ ಸರ್. ಈ ಓಟುದೋ ನೋಟುದೋ ಅಂತ ಹೇಳಿರ್ತಾರೆ. ಏನಂದರೆ ನೀವು
ಓಟ್ ಕೊಟ್ಟರೆ ನಾವು ಬಲಿಷ್ಠವಾದ ಆಡಳಿತವನ್ನು ಬಲಿಷ್ಠವಾದ ಸರ್ಕಾರವನ್ನು ನಾವು ರೂಪಿಸಲಿಕ್ಕೆ ಆಗುತ್ತೆ ಅಂತ ಸಾಧ್ಯ ಆಗುತ್ತೆ. ಆಯ್ತಲ್ಲ. ಓಟ್ ಕೊಟ್ಟರೆ, ನೋಟ್ ಕೊಟ್ಟರೆ ನಮ್ಮ ಪಕ್ಷನ ಬೆಳವಣಿಗೆ ಮಾಡೋದಕ್ಕೆ ನೀವು ಕೂಡ ₹1 ನೋಟ್ ನಮಗೆ ಬಳಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಎರಡನೇ ಹಂತವಾಗಿ ಇಲ್ಲಿ ನಾವು ಯೋಚನೆ ಮಾಡೋದೇನೆಂದರೆ, ಇದೇ ಕಾಂಚೀರಾಮ್ ಸಾಬ್ಜಿ ಅವರು ಒಂದು ಹೋರಾಟ ದಿನ ಮೇಲೆ ಅವರು ಹೇಳ್ತಕ್ಕಂಥ ಮಾತುಗಳು, ಇದು ಅಂಬೇಡ್ಕರ್ ಸಾಹೇಬ್ರವರು ಅವರ ಒಂದು ಭಾವನೆಗಳು ಮಾತಾಗಿರುತ್ತೆ. ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನಗಳಿಗೆ ಇವತ್ತು ಅರ್ಥ ಆಗಬೇಕಂತಂದ್ರೆ ನಾವು ಹೇಳಿದ್ರೆ ನೋಡಿ, ಅವತ್ತಿನ ಕಾನ್ಸೆಪ್ಟ್ ಒಂದಿತ್ತು, ನೀವು आपका वोट देगा तो मजबूर सरकार को तोड़ के मजबूत सरकार को जोड़ेंगे ಅಂತ. ಅಂದರೆ ಇವತ್ತು ನೀವು ಮತ ಕೊಟ್ಟರೆ ಈ ಒಂದು ಬಲಹೀನವಾದ ಸರ್ಕಾರ, ಭ್ರಷ್ಟ ಸರ್ಕಾರವನ್ನು ಕಿತ್ತು ಎಸೆದು ಪ್ರಜೆಗಳಿಗೆ ಅನುಕೂಲ ಆಗತಕ್ಕಂಥ ಒಳ್ಳೆ ಸರ್ಕಾರವನ್ನು ಸ್ಥಾಪನೆ. ಇಲ್ಲಿನ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ, ಭಾಷಾ ಸಮಸ್ಯೆ ಇರುತ್ತೆ. ಅದನ್ನು ನಾವು ಸ್ವಲ್ಪ ಈ ಕಡೆ ತಂದು ಸೌತ್ ಇಂಡಿಯಾದಲ್ಲಿ ತುಂಬ ಪ್ರಾಬ್ಲಮ್ ಬೆಳೆಸಬೇಕು ಅಂತೇಳಿ ಬಂದಿದ್ದೀವಿ. ಆದರೂ ಪರವಾಗಿಲ್ಲ, ಎಲ್ಲ ಸ್ಟೇಟಲ್ಲೂ ಸಹ ಅವರು ನಮ್ಮ ನಾಯಕರುಗಳ ರಾಷ್ಟ್ರ ನಾಯಕರಲ್ಲಿ ಹಿಂದಿ ಭಾಷೆ ಮಾತಾಡೋರಾದರೂ ಸಹ ಇಲ್ಲಿ ಎಲ್ರಿಗೂ ಬಹುಶಃ ಎಲ್ಲರೂ ಹಿಂದಿ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಂಡು ನಮ್ಗೆ ಒಳ್ಳೆ ರಿಪ್ಲೈ ಕೊಡ್ತಾ ಇದ್ದಾರೆ. ಇವತ್ತು ಅವರ ಮೊಬೈಲ್ಗಳಲ್ಲಿ, ನೆಟ್ಗಳಲ್ಲಿ, ಗೂಗಲಲ್ಲಿ ನೋಡಿಕೊಂಡು ನನಗೆ ಸುಮಾರು ಜನ ಫೋನ್ ಮಾಡಿ ಮಾತಾಡ್ತಾರೆ, ಸರ್ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ನಿಮ್ಗೆ ಧನ್ಯವಾದಗಳು ಅಂತೇಳಿ. ಸುಮಾರು ಜನ ನನಗೆ ಅವ್ರು ಯಾರು ಮುಖಪರಿಚಯ ಇಲ್ಲ, ನನಗೆ ಸಂಘಟನೆಗಳಲ್ಲಿ ಎಲ್ಲೆಲ್ಲೋ ವಾಲ್ ಪೋಸ್ಟ್ ಬ್ಯಾನರಲ್ಲಿ ನೋಡಿರ್ತಾರೆ ನನ್ನನ್ನು, ವಾಟ್ಸಪ್ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ಸ್ ಆಗಿರ್ತಾರೆ. ಅವರು ನನ್ನ ನಂಬರ್ನ ಹುಡುಕಿ ಕಾಡಿ ಬೇಡಿ ಅವ್ರದ್ದು ತಗೊಂಡು ನನ್ನ ಫೋನ್ ಮಾಡಿ ನನಗೆ ಧನ್ಯವಾದ ಹೇಳ್ತಾ ಇದ್ದಾರೆ. ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದು ಅವರೇ ಜೋಡಣೆ ಆಗ್ತದೆ. ಎಸ್ ಸರ್, ಇವತ್ತು ಆ ಮಟ್ಟದಲ್ಲಿ ಪಕ್ಷ ನಡೀತಾ ಇದೆ. ಅದು ವಾರಕ್ಕೊಂದ್ಸರಿ ಆಗಾಗ ರೆಗ್ಯುಲರ್ ಆಗಿ ಪಕ್ಷ ಸೇರ್ಪಡೆ ಅಂತ ಕೆಲಸಗಳು ನಡೀತಾ ಇದೆ ಅಂತ. ಹೌದು ಸರ್, ಈಗೇನಾಗಿದೆ, ಇದು ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಬಂದು ನಮ್ಮ ತಾತ ಮುತ್ತಾತನವರು ಹುಟ್ಟು ಜಿಲ್ಲೆ ಆಗಿರುತ್ತೆ. ನಮ್ಮ ತಾತ ಚಿನ್ನಗಿರಿಯಲ್ಲಿ ಕೆಲಸ ಮಾಡಿರ್ತಾರೆ. ಹಂಗಾಗಿ ಬಂದ್ಬಿಟ್ಟು KGF, ಕೋಲಾರ ಇದೆಲ್ಲ ಬಂದ್ಬಿಟ್ಟು ಅವ್ರ ಲಿಮಿಟಲ್ಲಿ ಇರೋದ್ರಿಂದ ನಾನು ಬಂದು ಹುಟ್ಟಿದ್ದು ಇದೇ ಜಿಲ್ಲೆಗೆ ಹುಟ್ಟಿರ್ತೀನಿ, ಇದೇ ಮಣ್ಣಲ್ಲಿ ಹುಟ್ಟಿರ್ತೀನಿ. ಹಾಗಾಗಿ ನಾನು ಪ್ರತಿ ಭಾನುವಾರ ನಾನು ಬಂದು ಕೋಲಾರ ಬರ್ತೀನಿ. ಬಂಗಾರಪೇಟೆ ತಾಲೂಕು ಸರ್ ನಿಮ್ಮದು? ಹೌದು, ನಮ್ಮದು ಬಂಗಾರಪೇಟೆ ತಾಲೂಕು, ಗಂಗಮ್ಮನ ಪಾಳ್ಯದ ತೋಟದ ಮನೆ ನಮ್ಮದು. ಈಗ ಅದೇ ತೋಟದ ಮನೇಲಿ ಆಫೀಸ್ ಮಾಡ್ಕೊಂಡಿದ್ದೀವಿ. ಆ ಆಫೀಸಲ್ಲಿ ಬಂದು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜನರು ಎಲ್ಲ ಬರ್ತಾರೆ. ಅಲ್ಲಿ ಬಂದು ಪ್ರತಿ ವಾರ ಸೇರ್ಪಡೆ ಆಗ್ತದೆ. ಅಕಸ್ಮಾತ್ ದಿನ ಜನ ಸ್ವಲ್ಪ ಜಾಸ್ತಿ ಆಗಿ ಅವತ್ತಿನ ದಿನ ಬರೋದಕ್ಕಾಗಲ್ಲ, ಬಸ್ ವ್ಯವಸ್ಥೆ ಇಲ್ಲ ಅಂತಂದರೆ ನಾನು ಅದೇ ವಾರದಲ್ಲಿ ಒಂದು ಗುರುವಾರ ಆ ಥರ ಒಂದು ದಿನ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಇರ್ತೀನಿ ನಾನು ಬೇರೆ ಕಾರ್ಯಕ್ರಮಗಳಿಗೆ. ಅಲ್ಲಿದ್ದಾಗ ಅಲ್ಲೂ ಬರ್ತಾರೆ. ಆ ಸಂದರ್ಭ ಜನ ಕೇಳ್ತಾರೆ, ನಾನು ಫ್ರೀ ಇದ್ದೀನಿ ಅಂತಂದ್ರೆ ಅವರು ಅಲ್ಲಿಂದ ಬಂದ್ಬಿಟ್ಟು ಅವತ್ತು ಸೇರ್ಪಡೆ ಆಗ್ತದೆ ಪಕ್ಷಕ್ಕೆ. ಅಧಿಕವಾಗಿ ಬಂದು ಮೆಂಬರ್ಶಿಪ್ ಆಗ್ತಾಯಿದ್ದಾರೆ. 100 ಜನ ಆಗಲೇ ಸೇರ್ತಾರೆ. ಇವತ್ತು ಬೆಳಗ್ಗೆನೂ ಸಹ ಒಂದು 200 ಜನ ಬಂದು ಸೇರ್ಪಡೆ ಆಗೋದ್ರು, ನಾನು ಭೇಟಿ ಮಾಡ್ಕೊಂಡು ಹೋದರು. ಈ ಥರ ಡೆವಲಪ್ಮೆಂಟ್ ಆಗ್ತಾಯಿದೆ. ಕೋಲಾರ ಡಿಸ್ಟಿಕಲ್ಲಿ ಸ್ಪೆಷಲ್ ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ. ಬೆಂಗಳೂರಲ್ಲಿ ಇನ್ನೂ ಸ್ವಲ್ಪ ಆಫೀಸಿಗೆ ಮಾಡ್ತಾಯಿಲ್ಲ, ನಾನು ಯಾರ ಸಂಪರ್ಕಕ್ಕೆ ಸರಿಯಾಗಿ ಸಿಕ್ಕೋಕ್ಕಾಗ್ತಾಯಿಲ್ಲ, ಅಂದರೆ ಸಮಯ ಮೀರಿಸಿಡೋಕ್ಕಾಗ್ತಾಯಿಲ್ಲ. ಹಂಗಾಗಿ ಬೆಂಗಳೂರಲ್ಲಿ ಬಂದುಬಿಟ್ಟು ಆ ಮಧ್ಯೆ ಸಮಯ ಸಿಕ್ಕಿದಾಗ ಒಂದಷ್ಟು ಲೀಡರ್ಗಳು ಬರ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಯಾವ್ಯಾವ ಭಾಗದಲ್ಲಿ ಸರ್? ಕಾಡುಗುಡಿ ಭಾಗದಲ್ಲಿ ತುಂಬ ಪ್ರಬಲವಾಗಿದೆ. ಕಾಡುಗುಡಿ ಮಾದೇವಪುರ ಕ್ಷೇತ್ರ ಮತ್ತು ಕೆಂಪಾಪುರ, ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಸೌತ್, ಈ ಕಡೆ ಸಿಟಿ ಮಧ್ಯಭಾಗದಲ್ಲಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್. ಆ್ಯನಿ ರೋಡ್, ಶಿವಾಜಿನಗರ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ. ಇದನ್ನು ಬಿಟ್ಟು ತುಮಕೂರು, ಕುಣಿಗಲ್ಲು ಈ ಭಾಗದಲ್ಲ ಸುಮಾರು ಜನ ಅವರೇ ಸ್ವಯಂ ಪ್ರೇರಿತವಾಗಿ ತಗೊಂಡು ಈಗೆಲ್ಲ ಪಕ್ಷ ಸಂಘಟನೆಗೆ ಬಂದು ಸೇರ್ಪಡೆ. ಹೌದು. ಓಕೆ ಸರ್, ಮುಂದಿನ ಚುನಾವಣೆಗಳಲ್ಲಿ ಎಲ್ಲ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲ ಬರ್ತಾ ಇದೆ. ಈ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀರಿ ಸರ್? ಹೌದು ಸರ್, ಹೌದು. ಈಗ ಬಂದು ನಗರಸಭೆ, ಪುರಸಭೆ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಎಲ್ಲ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಈಗ ಅಭ್ಯರ್ಥಿಗಳು ಬಂದ್ಬಿಟ್ಟು ಈಗ ಬಂದು ಮುಗಿಬೀಳ್ತಾ ಇದ್ದಾರೆ. ಈಗ ನನಗೆ ನಿಮ್ಮ ಪಕ್ಷ ನಮಗೆ B.Pharm ಕೊಡಬೇಕಂತ. ಅದನ್ನು ನಾವು ಪಕ್ಷ ಬಂದು ತೀರ್ಮಾನ ಮಾಡುತ್ತೆ, ಆ ಸೂಕ್ತವಾದ ಅಭ್ಯರ್ಥಿನ ಆಯ್ಕೆ ಮಾಡುತ್ತೆ ಅಂತ ಹೇಳಿದ್ವಿ. ಇನ್ನು ನಮ್ಮ ಪಕ್ಷದಿಂದ ಸ್ವಲ್ಪ ನಾವೇ ಕಣಕ್ಕಿಳಿಸ್ಬೇಕು ಅಭ್ಯರ್ಥಿಗಳನ್ನ ತೀರ್ಮಾನ ಮಾಡಿದ್ದೀವಿ. ಪಂಚಾಯತಿಗಳಲ್ಲೂ ಸಹ ಅವರೇ ಬಂದ್ಬಿಟ್ಟು ಈಗ ನನಗೆ B.Pharm ಕೊಡೋಷ್ಟಿಲ್ಲ, ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಅವರೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕಬೇಕಾಗತ್ತೆ. ಅಲ್ಲೂ ಬಂದು ಸುಮಾರು ಕ್ಯಾಂಡಿಡೇಟ್ಗಳು ಬಂದು ಕೇಳ್ತಾ ಇದ್ದಾರೆ, ನಮ್ಮ ಬೆಂಬಲ ನಿಮಗಿರುತ್ತೆ, ನಿಂತ್ಕೊಳ್ಳಿ ಅಂತ ಹೇಳಿದ್ದೀವಿ. ಇದನ್ನು ಬಿಟ್ಟು ಈಗ GBAದಲ್ಲೂ ಈಗ ಕ್ಯಾಂಡಿಡೇಟ್ ನೆನ್ನೆ ಮೊನ್ನೆ ಮೀಟಿಂಗ್ ಆಗಿದೆ. ಕನಿಷ್ಠ ಪಕ್ಷ ಒಂದು 40ರಿಂದ 50 ಕ್ಯಾಂಡಿಡೇಟ್ಸನ್ನು ಹಾಕ್ಬೋದು GBAದಲ್ಲಿ, ಬೆಂಗಳೂರು, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ. ಈ ಮಟ್ಟದಲ್ಲಿ ಪಕ್ಷ ಮುಂದೆ ನಡೆದಿದೆ.
ಏನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಕರೆಸಿ ಏನೋ ದೊಡ್ಡ ಮಟ್ಟಿಗೆ ರ್ಯಾಲಿ, ಬೃಹತ್ ಜನಶಕ್ತಿ ಪ್ರದರ್ಶನ, ಶಕ್ತಿ ಪ್ರದರ್ಶನ ಆ ಥರದ್ದು ಏನಾದರೂ ಐಡಿಯಾಸ್ ಇದೆ ಸರ್? ಹೌದೌದು, ಈಗಾಗಲೇ ಅದು ಸಮಾಲೋಚನೆ ನಡೀತಾ ಇದೆ. ಈಗ ಮೊದಲನೇದು, ಈಗ ನಮ್ಮ ಕೋಲಾರ ಡಿಸ್ಟಿಕ್ ಮೇಲೆ ತುಂಬ ಒಲವಿರೋದ್ರಿಂದ ಅದು ಕೋಲಾರ ಡಿಸ್ಟಿಕ್ ಬಂದು ಅಪಾರ ಸಂಪತ್ತು ಹೊಂದಿದ್ರೂ ಸಹ ಇಲ್ಲಿ ಭ್ರಷ್ಟತನ ಜಾಸ್ತಿ ಆಗಿ ಜನಸಂಖ್ಯೆ ಮುಳುಗೋಗ್ತಾ ಇರೋದ್ರಿಂದ ಈಗ ನಾನು ಒಂದು ಯೋಚನೆ ಮಾಡ್ಕೊಂಡು ಈಗೇನು ಮಾಡಿದ್ದೀನಿ, ಕೋಲಾರ ಡಿಸ್ಟಿಕಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದು ಬಹುಶಃ ಬಂದುಬಿಟ್ಟು ಜೂನ್ ತಿಂಗಳಲ್ಲಿ ನಡೀಬೋದು ಅನಿಸುತ್ತೆ. ರಾಷ್ಟ್ರ ನಾಯಕರು ಬಂದ ಕಾರ್ಯಕ್ರಮ ನಡೆಸ್ಕೊಡ್ಬೋದು ಕೋಲಾರ ಜಿಲ್ಲೆಯಲ್ಲಿ. ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ. ಬೃಹತ್ ಕಾರ್ಯಕ್ರಮ ಅಂತೇಳಿ ಮಾಡ್ತೀವಿ. ಅದು ಯಾವ ಶೈಲಿಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಸಮಾವೇಶ ಇರ್ಬೋದು, ಇಲ್ಲ ರ್ಯಾಲಿ ಇರ್ಬೋದು. ಅದೇನು ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದ? ಈಗ ಈ ಭಾಗದಲ್ಲಿ ಬಂದು ವಿಭಾಗೀಯ ಅಂತ ಮಾಡೋಣ ಅಂತಿದ್ವಿ. ಬೆಂಗಳೂರಿಂದ ಸೇರಿ, ರಾಜಧಾನಿಯಿಂದ ಸೇರಿ ಕೋಲಾರ ಜಿಲ್ಲೆ ಗಡಿಭಾಗ ಇರೋದ್ರಿಂದ ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ನಗರ ಜಿಲ್ಲೆ 3 ಕಡೆ ಸೇರಿ ತುಮಕೂರು, ಅದು ಈ ವಿಭಾಗದಲ್ಲಿ 3 ಸಪ್ರೇಟ್ ಮಾಡ್ಕೊಂಡು ಮಾಡೋಣ. ಈಗ ಬೆಳೆದು ಬಿಟ್ಟಿದೆ ಬೆಂಗಳೂರು. ನಾವು ತುಮಕೂರಿಂದ ಇಲ್ಲಿ ಜನನ ತರಿಸೋದು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತೆ ಕೋಲಾರ 2 ಸೇರಿ ಕಾರ್ಯಕ್ರಮ ಮಾಡೋಣ ಅಂತ ಒಂದು ಆಲೋಚನೆ ಮಾಡ್ತಾ ಇದ್ವಿ. ಜನರಿಗೆ ಬರೋರ್ಗೆ ಹತ್ರ ಆಗಬೇಕು. ಹಂಗಾಗಿ ಬಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ ಹತ್ರದಲ್ಲಿ ಈಗ ಇಲ್ಲೊಂದು 10 ತಾಲೂಕಿನವ್ರು ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಮತ್ತೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಸರ್, ಈಗ ರಾಜ್ಯ ಮಟ್ಟದಲ್ಲಿ ಅಂದರೆ ಈಗಾಗಲೇ ಪ್ರಚಾರ ಸಮಿತಿ ತುಂಬ ಜೋರಾಗಿ ನಡೀತಾ ಇದೆ. ಪ್ರಚಾರ ಸಮಿತಿ ಅಂದರೆ ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ, ಪ್ರತಿ ಹೋಬಳಿಗಳಲ್ಲೂ ಸಹ ವಾಲ್ ಪೋಸ್ಟ್, ಬ್ಯಾನರ್, ಫ್ಲೆಕ್ಸ್ ಹಾಕಿ ಎಲ್ಲ ಕಡೆ ಪಕ್ಷನ ಫಸ್ಟು ಪರಿಚಯಿಸಬೇಕು ಜನಗಳಿಗೆ. ಈ ರಾಷ್ಟ್ರೀಯ ಅಧ್ಯಕ್ಷರು ಯಾರಾದರೂ ಆ ಕಾರ್ಯಕ್ರಮಕ್ಕೆ ಕರೆಸೋರು? ಇಡೀ ನಮ್ಮೆಲ್ಲ ಒಂದು ರಾಷ್ಟ್ರ ಅಧ್ಯಕ್ಷರು ಅವ್ರ ಮೇಲ್ಕೈ ಇದೆ. ನಮ್ಮ ಸಪೋರ್ಟ್ ನೋಡಿ ಇವತ್ತು ಸಹ ನಮಗೆ 5,000 ಈ ಥರ ಶಾಲ್ ಬೇಕಾಗಿತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ. ನಾವು ಎಷ್ಟು ಕ್ಷೇತ್ರದಲ್ಲಿ ಯಾರ್ಯಾರು ಕೊಡೋದಂತ ನಮ್ಮ ಕೈಲಿ ಅಷ್ಟು ದುಡ್ಡು ಹೊಂದ್ಸೋಕ್ಕಾಗೋದಿಲ್ಲ ಅಂದಿದ್ದಕ್ಕೆ ನಮಗೆ ಟೋಪಿ 5,000, ಜೆಂಡಾ, ದೊಡ್ಡ ಜೆಂಡಾ 5,000, ಚಿಕ್ಕ ಜೆಂಡಾ 5,000 ಇಂಥ ಶಾಲೆ ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ.